ಈವ್ನಿಂಗ್ ಇನ್ನ ಪಾಪು ಮಲಗಿದ್ದೇನೆ ಅಡಿಗೆ ಶುರು ಮಾಡ್ಕೊಂಡ್ ಬಿಡ್ತೀನಿ. ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅಡಿಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ ಬಿಟ್ರೆ ಅದಾದ ನಂತರ ಪಾಪು ಎದ್ಮೇಲೆ ಆಟ ಆಡಿಸ್ತಾ ಕೂತ್ಕೊಂಡ್ ಬಿಡ್ಬೋದು. ಸಂಜೆ ಅಡಿಗೆಗೆ ಮೆಂತೆ ಸೊಪ್ಪಿತ್ತು, ಮೆಂತೆ ಸೊಪ್ಪಿನ ಪಲ್ಯ ಹಾಗೆ ಬೀನ್ಸ್ ಪಲ್ಯ ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೆ. ನೀವು ಸುಮಾರು ಜನ ಕೇಳ್ತಾ ಇದ್ರಿ ಖುಷಿನ ಕಿಚನ್ ಅಲ್ಲಿ ಕೂರ್ಸ್ಕೊತಿರಲ್ವಾ ಹರಡಲ್ವಾ ಅಂತ ಹೇಳ್ಬಿಟ್ಟು. ಹರಡಲ್ಲ, ಈ ತರ ಚಪಾತಿ ಮಾಡೋ ಟೈಮಲ್ಲಿ ಅವನಿಗೂ ಚಪಾತಿ ಮಾಡಕ್ ಇಷ್ಟ, ಹಾಗಾಗಿ ಈ ರೀತಿಯಾಗಿ ಮಾಡ್ಬಿಟ್ಟಿರ್ತಾನೆ. ಆದ್ರೂ ಪರವಾಗಿಲ್ಲ, ಕಿಚನ್ ಅಲ್ಲಿ ಅವನಿಗೂ ಸ್ವಲ್ಪ ಗೊತ್ತಿರ್ಬೇಕು ಅಂತ ಹೇಳ್ಬಿಟ್ಟು ಅವನನ್ನು ಇನ್ವಾಲ್ವ್ ಮಾಡ್ಕೊತೀನಿ. ಕ್ಲೀನಿಂಗ್ ಮಾತ್ರ ತಪ್ಪಿದ್ದಲ್ಲ, ನಾನಂತೂ ಈಸಿಯಾಗಿ ಕಿಚನ್ ನ ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ಟೆಯಲ್ಲಿ ಕಿಚನ್ ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಫುಲ್ ಬ್ಯಾಡ್ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಬಿಕೋ ಅವರ ರಿಯೂಸಬಲ್ ಕಿಚನ್ ಟವಲ್ಸ್ ನ ಯೂಸ್ ಮಾಡ್ತೀನಿ. ಒಂದೇ ರೋಲ್ ಅಲ್ಲಿ ನಮಗೆ 20 ಶೀಟ್ ಸಿಕ್ಕತ್ತೆ. ನಾವು ಒಂದು ಶೀಟ್ ನ ಆಲ್ಮೋಸ್ಟ್ 100 ಟೈಮ್ಸ್ ವರ್ಗು ರಿಯೂಸ್ ಮಾಡಬಹುದು. ಒಂದೇ ವೇಪ್ ಅಲ್ಲಿ ಎಲ್ಲ ಡರ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ಬಿಡಬಹುದು. 100% ಆರ್ಗ್ಯಾನಿಕ್ ಬ್ಯಾಂಬೋ ಇಂದ ರೆಡಿ ಮಾಡಿರೋದ್ರಿಂದ ಎಕೋ ಫ್ರೆಂಡ್ಲಿ ಹಾಗೆ ಸಾಫ್ಟ್ ಆಗಿ ಕೂಡ ಇರುತ್ತೆ. ನೋಡ್ತಿರೋ ಹಾಗೆ ನೀರನ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದೆ ನೋಡಿ. ಒದೆಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಅಲ್ಲೇ ಹೇಳ್ದಾಗೆ ನಾವ್ ಇದನ್ನ ವಾಶ್ ಮಾಡಿ 100 ಟೈಮ್ಸ್ ವರ್ಗು ರಿಯೂಸ್ ಮಾಡಬಹುದು. ಹ್ಯಾಂಡ್ ವಾಶ್ ಅಥವಾ ಮಷಿನ್ ವಾಶ್ ಕೂಡ ಮಾಡಬಹುದು. ಈ ಕಿಚನ್ ಟವಲ್ ನ ಯೂಸ್ ಮಾಡೋದ್ರಿಂದ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಇದು ತುಂಬಾ ಹೈಜಿನಿಕ್ ಕೂಡ ಆಗಿರುತ್ತೆ. ಒಂದ್ ಶೀಟ್ ಇಂದ ಎಲ್ಲಾ ಸರ್ಫೇಸಸ್ ಕ್ಲೀನ್ ಮಾಡ್ಕೊಳ್ಬಹುದು. ಮಾತ್ರ ಅಲ್ಲದೆ ಫ್ರಿಡ್ಜ್, ಡೈನಿಂಗ್ ಟೇಬಲ್, ಫರ್ನಿಚರ್ ಹಾಗೆ ಮಿರರ್, ಡೋರ್ಸ್ ಎಲ್ಲಾನು ಇದರಿಂದ ನೀಟಾಗಿ ಒರೆಸ್ಕೊಳ್ಬಹುದು. ನಿಮ್ಗೆ ಯಾರಿಗಾದ್ರೂ ಇದ್ರ ಲಿಂಕ್ ಬೇಕು ಅಂತಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ.